ಅಣ್ಣ ನಮಸ್ಕಾರ ಅಣ್ಣ. ನಮಸ್ತೆ. ತಮ್ಮ ಹೆಸರಣ್ಣ? ಶಿವಮೂರ್ತಿ ಅಂತ. ಶಿವಮೂರ್ತಿ. ಹೌದು. ಓಕೆ, ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡ್ ಬರ್ತಾ ಇದ್ರಣ್ಣ? ಈಗ 4 ವರ್ಷದಿಂದ ಮಾಡ್ತಿದ್ದೀವಿ. 4 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ರಿ. ಹೌದು. ಮೊದಲು ಇದು ಕಡ್ಡಿ ನಾಟಿ ಮಾಡಿದ್ದಾನ ರೇಷ್ಮೆ ಇದು ಇದನ್ನು ತಮ್ಮದಿದ್ದಾನ ಸಸಿ ನರ್ಸರಿ ತಗೊಂಬಂದಿದ್ವಿ. ನರ್ಸರಿ ಅಗಿನ ತಮ್ಮದಿದ್ರ? ಹೌದೌದು, ಸಸಿನೇ ತಗೊಂಬಂದಿದ್ವಿ. ಸಸಿನ ತಮ್ಮದಿದ್ರಿ. ಪರವಾಗಿಲ್ಲ. ಎಷ್ಟು ಹೆಂಗೆ ಒಂದು ಬಿದ್ದು ಒಂದು ಸಸಿ ಅವಾಗ? 1 ರೂಪಾಯಿ ಒಂದು. ₹1 ಒಂದು ಬಿದ್ದು. ಈ ತಳಿ ಯಾವ್ದಾನ ಇದು? ಇದು M5 M5 V1 ಸಾರಿ. V1. ಹಾಂ. ಸರಿ ಸರಿ. ಈ ಟೋಟಲ್ ಎಷ್ಟು ಎಕರೆ ಇದೆ ಇದು? ಇದು 2.25 ಎಕರೆ ಬರುತ್ತೆ. 2.25 ಎಕರೆ ಬರುತ್ತೆ. ಎಷ್ಟು ಖರ್ಚು ಬಂತಣ್ಣ ಅಗಿ ನಾಟಿ ಮಾಡೋಕ್ಕಿದು ಅವಾಗ? ಇದಕ್ಕೆ ನಾಟಿ ಮಾಡಲಿಕ್ಕೆ ಈಗ 4,500 ಸಸಿ ಬಿದ್ದೈತಿ. ಇದು ಹ್ಞೂ ರೀ. 4,500 ಸಸಿ ಅಂದರೆ ಒಂದು 10,000 ರೂಪಾಯಿ ಖರ್ಚು ಬಂದಿದೆ. 10,000 ಖರ್ಚು ಬಂದಿದೆ. ಬರೀ ಸಸಿದೆ. ಮತ್ತೆ ಡ್ರಿಪ್ಪು ಇದೆಲ್ಲ ಡಿಪಾರ್ಟ್ಮೆಂಟ್ ಇಂದನೇ ಸಬ್ಸಿಡಿ ಕೊಡ್ತಾರೆ. ಹ್ಞೂ ರೀ. 45%, ಈಗ 75% ಸಬ್ಸಿಡಿ ಕೊಡ್ತಾರೆ. 75% ಸಬ್ಸಿಡಿ ಬರ್ತೈತ್ರಿ. ಪರವಾಗಿಲ್ಲ ಬಿಡ್ರಿ. ಅಂದ್ರೆ ಟೋಟಲ್ ಎಷ್ಟು ಖರ್ಚಾಗಿದೆ ಸರ್ ಸಬ್ಸಿಡಿ ಬಿಟ್ಟು? ನಿಮ್ದು ಎಷ್ಟು ಖರ್ಚಾಗಿದೆ? ಸಬ್ಸಿಡಿ ಬಿಟ್ಟು ನಮ್ದೊಂದು 30,000 ಖರ್ಚಾಗಿದೆ ಟೋಟಲಿ ಡ್ರಿಪ್ಪಿಗೆ ಬರೀ. ಹೌದೌದು. ಇದಕ್ಕೊಂದು 10,000 ಅಗಿಗೆ. ನಾಟಿ ಮಾಡ್ರಿ ಬಿಟ್ಟನ ಬರೀ ಸಸಿಗೆ ಎಷ್ಟು ಅಗಿಗೆ ರೊಕ್ಕ ಕೊಡಿ? ಸಸಿದೊಂದೇ 10,000. 10,000. ನಾಟಿ ಮಾಡಿದ್ದು ಒಂದು 5 ಅರಳ ಆಗಿರ್ತದೆ ಅಷ್ಟೇ. ಹೌದಲ್ಲ? ಅದೊಂದು 5,000. ಟೋಟಲಿ ಇದೊಂದು 10, ಒಂದು 30, ಒಂದು 50,000 ಖರ್ಚು ಬಂದಿದೆ 2.25 ಎಕರೆಗೆ. ಹೌದೌದು. ಪರವಾಗಿಲ್ಲ ಬಿಡಣ್ಣ. ಹೇಗೆ ಅನಿಸಿದೆ ಅಣ್ಣ ಈ ಬೇರೆ ಕೃಷಿಗೂ ಮತ್ತು ಈ ರೇಷ್ಮೆ ಕೃಷಿ? ಇದರಲ್ಲಿ ನಾವು ಒಟ್ಟು ನಮ್ಮ ಜವಾಬ್ದಾರಿ ಮುಖ್ಯ. ಹಾಂ. ನಾವು ಏನಾಗಿದೆ ಅಂದ್ರೆ ಇದರಲ್ಲಿ ನಾವೆಷ್ಟು ಜವಾಬ್ದಾರಿ ತಗೊಂತೀವೋ ಅಷ್ಟು ಬೆಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅಷ್ಟು ಬೆಳೆ. ಹೌದೌದು. ನಾವು ಬೇಜವಾಬ್ದಾರಿತನ ಮಾಡಿದ್ರೆ ಇನ್ನು ಬೆಳೆಯಕ್ ಆಗಲ್ಲ. ಹೌದಲ್ಲ? ಹೌದೌದು. ಯಾಕಪ್ಪ ಅಂದ್ರೆ ಬೇರೆ ಎಲ್ಲಾ ಬೆಳೆಗೂ ಲೇಬರ್ ನಿಟ್ಟು ಮಾಡಿಸ್ಬೋದು. ನಾವು ಲೇಬರ್ ತಗೊಂಡೆ ನಾವು ಮಾಡ್ಬೇಕು ಇದನ್ನ. ಲೇಬರ್ ತೊಗೊಂಡ್ರೆ ಲೇಬರ್ ಜೊತೆ ನೀವು ಇರ್ಬೇಕು. ಹೌದೌದು. ಹಂಗಾದ್ರೆ ಮಾತ್ರ ನಮಗೆ ಅನುಭವ ಬರೋದು. ಈಗ ರೈತರು ಅವರು ಲೇಬರ್ ಏನ್ ಮಾಡ್ತಾರೆ, ನಾವ್ ಹೇಳ್ತೀವಿ ಅದೇ ಹೋಗ್ಬಿಡ್ತಾರೆ. ಹೌದೌದು. ಈಗ ಕೆಲವು ಆಟದಲ್ಲಿ ದಪ್ಪ ಇರ್ತವೆ, ಕೆಲವು ಆಟದಲ್ಲಿ ತೆಳುವಿರ್ತವೆ. ತೆಳುವಿರ್ತಕ್ಕಂಥ ಅಟ್ಟಕ್ಕೆ ದಪ್ಪ ಇರ್ತಕ್ಕಂಥ ಹುಳ ಎತ್ತ ಹಾಕ್ಬೇಕು. ಆಮೇಲೆ ಹುಳ ಎಲ್ಲೆಲ್ಲಿ ಜಾಸ್ತಿ ಮೇಯ್ತಾವ ಅಲ್ಲಿ ಎಕ್ಸ್ಟ್ರಾ ಒಂದೊಂದ್ ಕೊನೆ ಸೊಪ್ಪಿಕ್ಬೇಕು. ಜವಾಬ್ದಾರಿ ತಗೋಬೇಕು. ಒಟ್ಟು ಗೌರ್ಮೆಂಟ್ ಅಫಿಷಿಯಲ್ಸ್ ಏನ್ ಮೇಂಟೈನ್ ಮಾಡ್ತಾರ ಆ ರೀತಿ ಮೇಂಟೈನ್ ಮಾಡ್ಬೋದು. ಆ ರೀತಿ ಮೇಂಟೈನ್. ಹೌದೌದು. ಈ ಅಗಿ ಹಚ್ಚಿದಾಗ ಈ V1 ತಳಿ ಯಾವ ರೋಗಗಳು ಬಂದ್ವ? ನಾನು ಇದು ಬರುತ್ತೆ ಚಳಿಗಾಲದಲ್ಲಿ ತುಕ್ಕು ರೋಗ ಬರುತ್ತೆ. ಹ್ಞೂ. ಬೇಸಿಗೆ ಕಾಲದಲ್ಲಿ ಮೂಟ್ರು ಬರುತ್ತೆ. ಮೂಟ್ರದು ಬೇಸಿಗೆ ಮುಟ್ಟಿ ತರ ಎಲೆ ಹಿಂಗ್ ಸಿಂಕ್ ಆಗುತ್ತೆ. ಸರಿ. ಆ ಥರ ಅವನ್ನ ಹೆಂಗ್ ಆ ಥರ ಕಂಟ್ರೋಲ್ ಮಾಡ್ಕೊಂತೀರಿ? ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಔಷಧ ಹೇಳ್ತಾರೆ. ಯಾವ ಔಷಧ ಕೊಡ್ತಾರೆ? ಇದು ಅದ್ರ ಔಷಧ ನಾವು ಸದ್ಯ ಯಾವ್ದು ಸ್ಪ್ರೇ ಮಾಡಿಲ್ಲ. ಒಟ್ಟು ಅವ್ರು ಕೊಟ್ಟಿದ್ದೇನೆ ಸ್ಪ್ರೇ ಮಾಡಿರ್ತೀರಿ. ಹೇಳ್ತಾರ ಅವರು. ಪುಣಿಚ್ಚಿ ಅಂತ ಬರುತ್ತೆ. ಪುಣಿಚ್ಚಿ. ಆನಂತರ ಬೇವಿನ ಎಣ್ಣೆ ಹೊಡಿಬಹುದು. ಅದು ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ. ಹೌದು. ಆಮೇಲೆ ನುವಾನ್ ಅಂತ ಬರುತ್ತೆ. ನುವಾನ್. ಅವರೇ ಕೊಟ್ಟಿರ್ತಾರೆ ನುವಾನ್? ಇಲ್ಲ, ತರಬೇಕು ನಾವು. ತರಬೇಕಾ? ನುವಾನ್ ಹೊಡಿಬಹುದು. ಕಂಟ್ರೋಲ್ ಆಗುತ್ತೆ. ಒಟ್ಟು ಅದು ನಾವು ಸ್ಪ್ರೇ ಕೊಟ್ಟು 25 ದಿವಸ ಆದ ನಂತರ ನಾವು ಸೊಪ್ಪು ಹಾಕ್ಬೇಕು. ಹೌದೌದು. ಈಗ 2.25 ಎಕರೆ ಹಾಕಿದ್ರಲ್ಲ, 2.25 ಎಕರೆ ಪ್ರತಿ ತಿಂಗಳು ಒಂದೊಂದು ಬ್ಯಾಚ್ ಮಾಡ್ತೀರಿ? ಹೌದಲ್ಲ? 200 ಮಟ್ಟೆ ಒಂದು ಬ್ಯಾಚ್ ಮಾಡ್ತಿರಲ್ಲ? ಇಲ್ಲ, ನಮ್ದು 150 ಒಂದು ಬ್ಯಾಚ್, 125 ಒಂದು ಬ್ಯಾಚ್ ಮಾಡ್ತೀವಿ. ಹಿಂಗನ್ರಿ? ಹೌದು. ಈಗ ಇದು ಆಲ್ರೆಡಿ ಕಟಾವ್ ಆಗಿದೆ. ಈ ಕಡೆ 150 ಮಟ್ಟೆ. 150 ಮಟ್ಟೆ. ಇದು 120 ಮಟ್ಟೆ. ಸರಿ ಅಣ್ಣ. ಒಂದು ಏನಂದ್ರಲ್ಲ, ಒಂದು ಬ್ಯಾಚ್ ಮಾಡೋಕಾದ್ರೆ ಎಷ್ಟು ಖರ್ಚು ಬರ್ತೈತಣ್ಣ ನಿಮ್ದು? ಒಂದು ಬ್ಯಾಚ್ ಅಂತಂದ್ರೆ 150 ಮಟ್ಟೆ ಆದ್ರೆ ಒಂದು 25,000 ಖರ್ಚು ಬರುತ್ತೆ. 25,000 ಖರ್ಚು. ಆದಾಯನ? ಆದಾಯ ಒಂದು 45,000 ರಿಂದ 50,000 ಬರುತ್ತೆ. 40,000 ರಿಂದ 50,000 ಬರುತ್ತೆ. ಸ್ವಲ್ಪ ರೇಟ್ ಕಡಿಮೆ ಇದೆ. ಇಳುವರಿ ಬರಬೇಕು. ಹೌದು. ಒಂದು 100 ಮಟ್ಟಿಗೆ 1 ಕ್ವಿಂಟಲ್ ಬಂದು 500 ರಿಂದ 550 ರೂಪಾಯಿ ರೇಟ್ ಸಿಕ್ಕರೆ 150 ಮಟ್ಟಿಗೆ 1.5 ಕ್ವಿಂಟಲ್ ಆಗುತ್ತೆ. 75,000 ರೂಪಾಯಿ ಆದ್ರೆ 25,000 ಖರ್ಚು ಆದ್ರೆ 50,000 ಉಳಿಯುತ್ತೆ. 50,000 ಉಳಿಯುತ್ತೆ. ಪರವಾಗಿಲ್ಲ. ಇವಾಗ ಸ್ವಲ್ಪ ರೇಟ್ ಡೌನ್ ಇದೆ. ಸ್ವಲ್ಪ ಡೌನ್ ಇದೆ ರೇಟ್. 500, 550 ರೂಪಾಯಿ ಇದೆ. ಮೊದ್ಲು 700, 800, 1000 ತಗೊಂಡು ಹೋಗಿತ್ತು. ಹೌದಲ್ಲ? ಒಂದು 1000 ತನಕ ಹೋದಾಗ ಎಷ್ಟು ಬಂದಿತ್ತು? ನಾವು 125 ಮಟ್ಟಿಗೆ 126,000 ತಗೊಂಬಂದಿದ್ವಿ. ಹೌದಲ್ಲ? ಹೌದು. 1 ಲಕ್ಷ ತಗೊಂಡಿರೋದು. 25,000 ಖರ್ಚು ಆದ್ರೆ 1 ಲಕ್ಷ ಉಳಿದಿತ್ತು. 1 ಲಕ್ಷ ಉಳಿದಿತ್ತು. ಇವಾಗ ರೇಟ್ ಕಡಿಮೆ ಆಗಿದೆ. ಒಂದು ಅರ್ಧ ಉಳಿದಿತ್ತು ಅಷ್ಟೇ. ಪರವಾಗಿಲ್ಲಣ್ಣ. ಈ ಹೊಸ ರೇಷ್ಮೆ ಕೃಷಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಒಟ್ಟು ಜವಾಬ್ದಾರಿ ಇರ್ಬೇಕು ಅಷ್ಟೇ. ಜವಾಬ್ದಾರಿ ಇರ್ಬೇಕು.
ಸರಿ ಓಕೆನಾ ಒಳ್ಳೆ ಮತ್ತೆ ಇನ್ನೊಂದಣ್ಣ ಅದೇ ಮರ್ತು ಬಿಟ್ಟೆ ಈ ಸಾಲಿಂದ ಸಾಲಿಗೆ ಎಷ್ಟು ಅಡಿ ಅಂತರ ಇದೆ ಇದರಲ್ಲಿ 3 ನಮೂನಿ ಬರುತ್ತೆ. ಹ್ಞೂ ರೀ 6 ಅಡಿ 3 ಅಡಿ ಬರುತ್ತೆ, 4 ಬರುತ್ತೆ, 9 2 ಬರುತ್ತೆ. ನೀವು ಯಾವ್ದು ನಾವು 4 ಮಾಡಿ 4 ಮಾಡ್ಕೊಂಡು ಇಳುವರಿ ಬರುತ್ತಲ್ಲ ತಪ್ಪಲ ಬರುತ್ತೆ ಬರುತ್ತೆ. ಸರಿ ಸರಿ ಮತ್ತೆ ಅಗಿಯಿಂದ ಅಗಿಗೆ ಸಸಿಯಿಂದ ಸಸಿಗೆ 4 ಅಡಿ, ಸಾಲಿಂದ ಸಾಲಿಗೆ 4 ಅಡಿ. ಹೌದು, ಸಸಿಯಿಂದ ಸಸಿಗೂ 4 ಅಡಿ. 4 ಅಡಿ. ಓಕೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಣ್ಣ, ಉತ್ಪೂರ್ವಕ ಧನ್ಯವಾದಗಳನ್ನು.